ವಾಣಿಜ್ಯ ನಗರಿ ಎಂದೇ ಹೆಸರು ಪಡೆದ ಚಿಂತಾಮಣಿ ಬಯಲು ಸೀಬೆ ಪ್ರದೇಶ. ಇಲ್ಲಿಯ ರೈತರೊಬ್ಬರು ಪದವೀಧರ ಆಗಿದ್ರೂ ಸರ್ಕಾರಿ ಕೆಲಸಕ್ಕೆ ಮಾರು ಹೋಗದೆ ಕೃಷಿಯಲ್ಲಿ ಲಾಭ ಪಡೆದಿದ್ದಾರೆ. ಯಾರು ಆ ರೈತ, ಅವರು ಬೆಳೆದ ಬೆಳೆಗಳೇನು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡೋಣ. ಪರಿಶ್ರಮಕ್ಕೆ ತಕ್ಕ ಸಮೃದ್ಧವಾದ ಫಸಲು. ಚಿಕ್ಕಬಳ್ಳಾಪುರದಲ್ಲಿರುವ ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನಕಲ್ ಗ್ರಾಮದ ರೈತ ಬಾಳೆ ತೋಟ ಮಾಡಿ ಕೈ ತುಂಬಾ ಲಾಭ ಪಡೆಯುತ್ತಿದ್ದಾರೆ. ಪದವೀಧರರಾದ ಎನ್ ಶಿವಾನಂದ ಅವರು ಸರ್ಕಾರಿ ಕೆಲಸಕ್ಕೆ ಮಾರು ಹೋಗದೆ ಕೃಷಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡ್ರು. ಕಳೆದ ವರ್ಷ ನಾಟಿ ಮಾಡಿದ್ದ ಬಾಳೆ ತೋಟ ಮಂದಹಾಸ ಮೂಡಿಸಿದೆ. ಅವರ ಪರಿಶ್ರಮಕ್ಕೆ ತಕ್ಕ ಸಮೃದ್ಧವಾದ ಫಸಲು ನೀಡುತ್ತಿದೆ. ಬರಡು ಭೂಮಿಯಲ್ಲಿ ಬಾಳೆ ಬೆಳೆಯುವುದು ಕಷ್ಟದಾಯಕ. ಬಯಲು ಸೀಮೆ, ಬರಡು ಭೂಮಿ ಎಂದೆಲ್ಲ ಕಪ್ಪು ಅಂಟಿಸಿಕೊಂಡಿರುವ ಪ್ರದೇಶದಲ್ಲಿ ಬಾಳೆ ಬೆಳೆಯುವುದು ಕಷ್ಟದಾಯಕ. ವಿವಿಧ ಸಮಸ್ಯೆಗಳಿಂದಾಗಿ ಬಾಳೆ ನಿರ್ವಹಣೆ ತ್ರಾಸದಾಯಕ ಕೆಲಸ. ಅವರು ತಮ್ಮ 4 ಎಕರೆ ಜಮೀನಿನಲ್ಲಿ 2.5 ಎಕರೆಯಲ್ಲಿ ಕಳೆದ ವರ್ಷ ಬಾಳೆ ನಾಟಿ ಮಾಡಿದ್ದಾರೆ. ಮೊದಲ ಬೆಳೆಗೆ ಸರಿಸುಮಾರು 1 ವರ್ಷ ಬೇಕು. ನಂತರ 6 ರಿಂದ 7 ತಿಂಗಳಿಗೆ ಬೆಳೆ ಕೊಯ್ಲಿಗೆ ಬರುತ್ತದೆ. ಬಾಳೆ ಒಮ್ಮೆ ನಾಟಿ ಮಾಡಿದ್ರೆ 3 ವರ್ಷ ಇರುತ್ತದೆ. ಬಾಳೆ ವ್ಯವಸಾಯದಿಂದ 8 ಲಕ್ಷ ಆದಾಯ. ಗೌರಿಬಿದನೂರಿನಿಂದ ಅರ್ಧ ಮುಕ್ಕಾಲು ಅಡಿ ಸಸಿಗಳನ್ನ ತಂದು ಟ್ರಂಚ್ ಹೊಡೆದು 6 ಅಡಿಗೆ ಒಂದರಂತೆ ಸಸಿ ನಾಟಿ ಮಾಡಿದ್ದಾರೆ. ಸಸಿ, ತಿಪ್ಪೆಗೊಬ್ಬರ, ರಸಗೊಬ್ಬರ, ಔಷಧಿ, ಕೂಲಿಯಾಳುಗಳು ಸೇರಿ ಅಂದಾಜು 2.5 ಲಕ್ಷ ಖರ್ಚು ಮಾಡಿದ್ದಾರೆ. ಪ್ರಥಮ ಬೆಳೆಯಲ್ಲೇ ಉತ್ತಮ ಫಸಲು ಬಂದಿದೆ. ಸುಮಾರು 40 ಟನ್ ಇಳುವರಿಯಾಗಿತ್ತು. ಮಾರಾಟದ ಖರ್ಚು ಕಳೆದು ಸರಾಸರಿ ಟನ್ಗೆ 20,000 ಬೆಲೆ ಸಿಕ್ಕಿದ್ದು ಸುಮಾರು 8 ಲಕ್ಷ ಆದಾಯ ಬಂದಿದೆ. 2ನೇ ಬೆಳೆ ಈಗ ಕೊಯ್ಲಿಗೆ ಬಂದಿದೆ. 2ನೇ ಬೆಳೆಗೆ ಖರ್ಚು ಕಡಿಮೆಯಾಗಿದೆ. ಈ ಬೆಳೆಯಲ್ಲಿ ಮೊದಲಿನ ಬೆಳೆಯ 2 ಪಟ್ಟು ಅಂದ್ರೆ 70 ರಿಂದ 80 ಟನ್ನಷ್ಟು ಇಳುವರಿ ನಿರೀಕ್ಷಿಸಿದ್ದೇವೆ. ಈಗಾಗಲೇ ಹಾಪ್ಕಾಮ್ಸ್ಗೆ ಕೆಜಿಗೆ 23ರಂತೆ ಮಾರಾಟ ಮಾಡುತ್ತಿದ್ದಾರೆ. ಉಳಿದ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದಾರೆ. ಅದು ಕೊಯ್ಲಿನ ಹಂತದಲ್ಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.